ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್. ಇವತ್ತು ಜಿಮ್ ಇರಲಿಲ್ಲ, ಸಂಡೇ ಇರೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಇದ್ದೆ. ಬಟ್ 8:30 ಒಳಗಡೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡೋದ್ರೊಳಗಡೆ ನಾನು ಅಡುಗೆ ಎಲ್ಲ ಮಾಡಿ ಮುಗಿಸ್ಕೋಬೇಕು. ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಲೈಕ್ 8 o'clock ಒಳಗಡೆ ಚಿಕನ್ ಎಲ್ಲ ತೊಗೊಂಡು ಬಂದೆ ಮನೆಗೆ. ಸೊ ಇವತ್ತು ಸ್ಪೆಷಲ್ ಬಂದು ಇಡ್ಲಿ, ಚಿಕನ್ ಗ್ರೇವಿ ಆ್ಯಂಡ್ ಗೋಟ್ ಬ್ಲೆಡ್ಡು. ಸೊ ಇವಾಗ ಗೋಟ್ ಬ್ಲೆಡ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಬೇಗ ಮಾಡಿದ್ರೆ ನನಗೂ ಡ್ಯೂಟಿ ಸ್ಟಾರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸಂಡೇಸು ನನಗೆ ಲೀವ್ ಇಲ್ಲ, ವೀಕ್ಲಿ ಒನ್ಸ್ ಲೀವ್ ಇರೋದು. ಸೊ ಪಲ್ಯನೂ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ರೆ ಆಯಿತು. ಇದು ಆಲ್ರೆಡಿ ನಾನು ಒಂದ್ಸತಿ ಬ್ಲಾಗಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲೇ ಅಪ್ಡೇಟ್ ಆಗಿದೆ, ಅದೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಗ್ರೇವಿ ಮಾಡೋಕ್ಕೆ ಮಸಾಲೆ ರುಬ್ಕೋಬೇಕು. ನೋಡೋಣ ಮಸಾಲೆ ಏನಾಗ್ತೀನಿ. ಒಂದು ಈರುಳ್ಳಿ ಅಷ್ಟೇ ಎತ್ಕೋತಾ ಇದ್ದೀನಿ, 6 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ, 2 ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ, ಕೊತ್ತಂಬರಿ, ಪುದೀನ, 2 ಟೊಮೆಟೊ ಹಾಕೋತಾ ಇದ್ದೀನಿ. ಈಗ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ತಿದ್ದೀನಿ, ಮತ್ತು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್. ರುಬ್ಕೊಳ್ಳೋಣ. ಚಿಕ್ಕ ಜಾರಿಗೆ ಇದನ್ನೆಲ್ಲ ಗೋಡಂಬಿ ಹಾಕೋತೀನಿ, ಸ್ವಲ್ಪ ತೆಂಗಿನಕಾಯಿ ರುಬ್ಕೊಳ್ಳೋಣ. ಇದು ಎಣ್ಣೆ ಖಾಲಿ ಆಗಿದೆ ಇದರಲ್ಲಿ, ಅದನ್ನು ಫಿಲ್ ಮಾಡಬೇಕು. ಬಟ್ ಅದಕ್ಕೆ ಮುಂಚೆ ಇದನ್ನು ವಾಶ್ ಮಾಡಬೇಕು. ವಾಶ್ ಮಾಡಾದ್ಮೇಲೆ ಫಿಲ್ ಮಾಡೋಣ. ಇರಲಿ. ಇದು ಕುಕ್ಕರ್ ತೊಗೊಳ್ತೀನಿ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ. ಸೊ ಎಣ್ಣೆ ಹಾಕ್ತೀನಿ ಸ್ವಲ್ಪ. ಎವ್ರಿ ಮಾರ್ನಿಂಗ್ ನನ್ನ ಮಗ ಎದ್ಬಿಟ್ಟು ಗಿಡಗಳು ನೀರು ಹಾಕ್ತಾನೆ. ಸೊ ಈ ಗಿಡಗಳು ಬಂದು ನಮ್ಮಮ್ಮದು. ಅದಾದಮೇಲೆ ಈರುಳ್ಳಿ, ಶುಂಠಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ನಾನು ಚಿಕನ್ ಬಂದು 1 kg ತೊಗೊಂಡಿದ್ದೀನಿ. ಸೊ ಇವಾಗ ಚಿಕನ್ ಹಾಕ್ತೀನಿ, ಅದರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಚಿಕನ್ ಮಸಾಲ ಮಿಕ್ಸ್ ಇದೆಲ್ಲ ಹಾಕಿದ್ದೀನಿ. ಮಿಕ್ಸಿಗೆ ರುಬ್ಕೊಂಡಿದ್ವಲ್ಲ ಮಸಾಲೆ, ತೆಂಗಿನ ಹಾಲು ಮಿಕ್ಸಿಗೆ ಸಾರು ರೆಡಿ ಆಯಿತು, ಚಿಕನ್ ಸಾರು. ಸೊ ಇಡ್ಲಿಗೆ ಹಾಕ್ತಾಯಿದ್ದೀನಿ. ಟೈಮ್ ಆಯಿತು, 8:30 ಅಷ್ಟರಲ್ಲಿ ನಾನು ಲಾಗಿನ್ ಮಾಡಬೇಕು. ಪ್ರತಿಯೊಂದು ಬೇಗ ಮಾಡಬೇಕು. ಸೊ ಇಡ್ಲಿನೂ ರೆಡಿ ಆಗಿದೆ, ಬನ್ನಿ ನೋಡೋಣ. ಸೊ ಕುಕ್ಕರಲ್ಲಿ ಸಾರು ರೆಡಿ ಆಗಿದೆ. ಸೊ ಆ್ಯಸ್ ಆಲ್ವೇಸ್ ನನ್ನ ಮಗನಿಗೆ ಯಾಕೆ ಕೊಡೋದು. ನೋಡಿ, ಸೊ ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ. ನಮ್ಮ ಓನರ್ ಇದ್ದಾರಲ್ಲ, ನಮ್ಮ ಮನೆ ಓನರು, ಅವ್ರ ಮಗಳದ್ದು ಮದುವೆ. ಸೊ ಪ್ಯಾಲೇಸ್ ಗ್ರೌಂಡ್ ಇರೋದು ಮದುವೆ. ಸೊ ಹೋಗಿದ್ದೀನಿ. ನೋಡಿ ನನ್ನ ಮಗ ಮಚ್ಚಿಕೊಂಡು ನೋಡ್ತಾ ಇದ್ದೀನಿ. ಬಾಕಿ ಆಚ ಕಡೆ. ಸೊ ಅವನು ರೆಡಿ ಆಗಿದ್ದಾನೆ. ಸೊ ಅವ್ರಿಗೆ ಗ್ರ್ಯಾಂಡಾಗಿ ರೆಡಿ ಆಗೋಕ್ಕೆ ಇಷ್ಟ ಇಲ್ಲ ಅಂತೆ, ಸಿಂಪಲ್ ಆಗಿರ್ಬೇಕಂತೆ. ಸೊ ಅವ್ನು ಸೆಲೆಕ್ಟ್ ಮಾಡಿರೋ ಡ್ರೆಸ್ ಅದು. ನಾನು ರೆಡಿ ಆಗಿದ್ದೀನಿ. ಹೊರಡೋದು ಟೈಮ್ ಆಯಿತು. ಸೊ ಲೆಟ್ಸ್ ಗೋ. ರೀಚ್ ಆದ್ವಿ ಪ್ಯಾಲೇಸ್ ಗ್ರೌಂಡ್ಗೆ. ಸೊ ಅವ್ರದ್ದು ಇಲ್ಲಿ ಮದುವೆ ನಡೀತಾ ಇರೋದು. ಹೊರಗಡೆ ಹೋಗೋಣ. ಸೊ ಗೈಸ್, ರೀಚ್ ಆದ್ವಿ ಪ್ಯಾಲೇಸ್ ಗ್ರೌಂಡ್ಗೆ. ಗಿಫ್ಟ್ ಕೂಡ ತೊಗೊಂಡಿದ್ದೀವಿ. ಒಳಗಡೆ ಹೋಗೋಕ್ಕೂ ಮುಂಚೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ತೊಗೊಳ್ಬೇಕು. ಸೊ
ಸೊ ವೆಲ್ಕಮ್ ಡ್ರಿಂಕ್ ತೊಗೊಂಡು ಒಳಗಡೆ ಹೋಗೋಣ ಬನ್ನಿ. ಹೋಗಿ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಸೊ ಊಟಕ್ಕೆ ಬರೋಣ ಅಂತ ಬಂದ್ವಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಫುಲ್ಲು ಕಂಪ್ಲೀಟ್ಲಿ ಗ್ರ್ಯಾಂಡಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಾ ನಡ್ಕೊಂಡು ಹೋಗೋಣ. ಸೊ ಮುಗೀತು, ಬಂದಿವೆ, ಮನೆಗೆ ಹೋಗ್ತಾ ಇದ್ದೀವಿ. ಪೂಜಾಕ ನೋಡಿ ಇವರು ಲೇಟಾಗಿ ಬಂದಿದ್ದಾರೆ ಮದುವೆಗೆ. ಸೊ ಇವಾಗ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ನಾನು ಮಗ ಇಬ್ಬರು ಗಾಡೀಲಿ. ಸೊ ಇದು ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.